ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣ ಪೂಜಾರತಂ ಹರಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿ ನಮ್ಮ ಎಲ್ಲರಿಗೂ ನಮಸ್ಕಾರ. ನಮಗೆ ಇವತ್ತಿನ ಪಿತೃಪಕ್ಷ ಶುರುವಾಗಿದೆ. ತುಂಬ ಜನ ಪಿತೃಪಕ್ಷದಲ್ಲಿ ಏನು ಮಾಡಬೇಕು ಗುರುಗಳೇ ಅಂತ ಫೋನ್ ಮಾಡ್ತಾ ಇದ್ರು. ಹಾಗಾಗಿ ವಿಶೇಷವಾಗಿ ಆ ಪಿತೃಪಕ್ಷ ಅಂತಂದರೆ ನಮಗೆ ನೆನಪಾಗುವಂಥದ್ದು ಹಿರಿಯರು. ಏಕೆಂದರೆ ನಾವು ಮನುಷ್ಯರ ಹುಟ್ಟ ಮೇಲೆ 3 ಋಣಗಳನ್ನು ನಾವು ತೀರಿಸಬೇಕಾಗತ್ತೆ: ದೇವಋಣ, ಪಿತೃಋಣ, ಋಷಿ ಋಣ ಎಂಬುದಾಗಿ. ಹಾಗಾಗಿ 3 ಋಣಗಳನ್ನು ತೀರಿಸುವಂಥ ಅವಕಾಶ ಯಾವಾಗ ಬರುತ್ತೆ ಅಂದರೆ ನಮಗೆ ವರ್ಷದಲ್ಲಿ ಆ ಪಿತೃಪಕ್ಷದಲ್ಲಿ. ಹಾಗಾಗಿ ವಿಶೇಷವಾಗಿ ಆ ಪಿತೃಗಳ ಶ್ರಾದ್ದವನ್ನು ಮಾಡುವುದರ ಮೂಲಕವಾಗಿ ಅಥವಾ ದಾನ ಧರ್ಮಾದಿಗಳನ್ನು ನಮ್ಮ ಹಿರಿಯರ ಹೆಸರುಗಳು ಹೇಳಿಕೊಂಡು ದಾನ ಧರ್ಮಾದಿಗಳನ್ನು ಮಾಡುವುದರ ಮೂಲಕವಾಗಿ ನಮಗೆ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗಿ ನಮಗೆ ಅವರ ಆಶೀರ್ವಾದ ಅನ್ನೋದು ನಮಗೆ ವಿಶೇಷವಾಗಿ ದೊರಕತ್ತೆ. ಹಾಗಾಗಿ ಈ ಪಿತೃಪಕ್ಷದಲ್ಲಿ ನಮಗೆ ವಸು, ರುದ್ರ, ಆದಿತ್ಯರು ಎಂಬುದಾಗಿ 3 ದೇವತೆಗಳು ನಮಗೆ ಪಿತೃದೇವತೆಗಳು ಮತ್ತು ವಿಶ್ವೇ ದೇವತೆಗಳಾಗಿ 2 ದೇವತೆಗಳಿರ್ತಾರೆ. ಹಾಗಾಗಿ ಆ ಒಂದು ಪಿತೃಗಳು ಬಂದು ವಸು, ರುದ್ರ, ಆದಿತ್ಯ ಸ್ವರೂಪರಾಗಿ ನಮಗೆ ವಿಶೇಷವಾಗಿ ಆ ಪಿತೃಗಳು ಒಂದು ಶ್ರಾದ್ದ ಮಾಡುವ ಸಮಯದಲ್ಲಿ ನಮಗೆ ಅವರು ನೆಲೆಸಿರ್ತಾರೆ. ಹಾಗಾಗಿ ನಾವು ಕೊಡುವಂಥ ಏನು ಪಿಂಡ ಪ್ರದಾನ ಇರ್ಬೋದು, ಒಂದು ಏನು ನಾವು ಪಾದಪೂಜೆ ಇರ್ಬೋದು, ಅಥವಾ ಏನು ನಾವು ತಿಲ ತರ್ಪಣ ಇರ್ಬೋದು, ಇದೆಲ್ಲವೂ ಕೂಡ ಅವರಿಗೆ ತಲುಪಿ ಅವರ ಒಂದು ಆಶೀರ್ವಾದ ಎಂಬುದಾಗಿ ನಮಗೆ ಜೀವನದಲ್ಲಿ ಆಗುತ್ತೆ. ಹಾಗಾಗಿ ವಿಶೇಷವಾಗಿ ಈ ಪಿತೃ ಆರಾಧನೆಯನ್ನು ಮಾಡುವುದರಿಂದ ನಮ್ಮ ಏನು ಕುಟುಂಬದಲ್ಲಿ ಬರತಕ್ಕಂಥ ಎಲ್ಲ ಸಮಸ್ಯೆಗಳು ದೂರವಾಗಿ ಅವರ ಆಶೀರ್ವಾದ ನಮಗೆ ಆಗತ್ತೆ. ಹಾಗಾಗಿ ಈ ಒಂದು 15 ದಿನದ ಕಾಲವೂ ಕೂಡ ನಮಗೆ ಹೇಳ್ತಾರೆ, ದೇವತಾಭ್ಯ ಪಿತೃಭ್ಯಶ ಮಹಾಯೋಗಿಭ್ಯೇವ ಚ ನಮಃ ಸ್ವಹಾಯಿ ಸ್ವಾಧಾಯಿ ನಿತ್ಯಮೇವ ನಮೋ ನಮಃ ಎಂಬುದಾಗಿ ನಮಗೆ ದೇವತೆಗಳಿಗಿರ್ಬೋದು, ಪಿತೃಗಳಿಗಿರ್ಬೋದು, ಯೋಗಿಗಳಿಗಿರ್ಬೋದು, ಅವರಿಗೆ ತರ್ಪಣಾದಿಗಳನ್ನು ಕೊಡುವಂಥದ್ದಿರ್ಬೋದು, ಅನ್ನದಾನಾದಿಗಳನ್ನು ಮಾಡುವಂಥದ್ದಿರ್ಬೋದು, ಅಥವಾ ಬ್ರಾಹ್ಮಣರಿಗೆ ದಕ್ಷಿಣೆಗಳನ್ನು ಕೊಡುವಂಥದ್ದಿರ್ಬೋದು, ವಸ್ತ್ರದಾನಾದಿಗಳನ್ನು ಮಾಡುವಂಥದ್ದು, ಇದೆಲ್ಲ ಕೂಡ ಮಾಡೋದ್ರ ಮೂಲಕವಾಗಿ ಅವರ ಆಶೀರ್ವಾದ ನಮಗೆ ಆಗಿ ನಮಗೆ ಉತ್ತರೋತ್ತರ ಅಭಿವೃದ್ಧಿಯೂ ಆಗತ್ತೆ. ಹಾಗಾಗಿ ಈ 15 ದಿನಗಳ ಕಾಲ ಈ ಒಂದು ಪಿತೃಗಳ ಅವರ ಸ್ಮರಣೆ ಇರ್ಬೋದು, ಅಥವಾ ಅವರಿಗೆ ಸಂಬಂಧಪಟ್ಟಂತಹ ಎಲ್ಲ ಕಾರ್ಯಗಳನ್ನು ಕೂಡ ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗಿ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.